ಮಚ್ ಮೋರ್ ದೆನ್ 50% ನರೇಂದ್ರ ಮೋದಿ ಆಡಳಿತವನ್ನು ಒಪ್ಕೊಂಡಿರೋದು ಕಾಣ್ತಾ ಇದ್ದೀನಿ. ಅಜಿತ್, ಕರ್ನಾಟಕದ ಮತದಾರರು ತುಂಬ ಸೆನ್ಸಿಬಲ್ ಮತದಾರರು. ಮತ್ತು ಅವರು ವಿಧಾನಸಭಾ ಚುನಾವಣೆಯನ್ನೇ ಬೇರೆ ರೀತಿಯಲ್ಲಿ ನೋಡ್ತಾರೆ, ಲೋಕಸಭಾ ಚುನಾವಣೆಯನ್ನೇ ಬೇರೆ ರೀತಿಯಲ್ಲಿ ನೋಡ್ತಾರೆ. ಅದು ಅನೇಕ ಸಂದರ್ಭದಲ್ಲಿ ಪ್ರೂವ್ ಆಗಿದೆ. 1984 ಲೋಕಸಭಾ ಚುನಾವಣೆ ಒಳಗೆ 24 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಗೆಲ್ಲಿಸ್ತಾರೆ. 84 ಡಿಸೆಂಬರಲ್ಲಿ ಆ ಚುನಾವಣೆ ನಡೆಯೋದು. 84 ಫೆಬ್ರವರಿಲಿ ನಡೆದಂಥ ವಿಧಾನಸಭಾ ಚುನಾವಣೆ 45 ಡೇಸ್ ಡಿಫರೆನ್ಸು. ರಾಮಕೃಷ್ಣ ಹೆಗಡೆ ಅವರು, ದೇವೇಗೌಡರು, ಬೊಮ್ಮಾಯಿ, ಪಟೇಲ್ ಇವರ ನೇತೃತ್ವದ ಜನತಾ ಪಕ್ಷನ 139 ಕ್ಷೇತ್ರದಲ್ಲಿ ಗೆಲ್ಲಿಸ್ತಾರೆ. ದಟ್ ಈಸ್ ದಿ ಡಿಫರೆನ್ಸ್. ರಾಜ್ಯಕ್ಕೇನು ಬೇಕು, ದೇಶಕ್ಕೇನು ಬೇಕು, ತುಂಬಾ ಸ್ಪಷ್ಟತೆ ಇರುವಂತಹ ಮತದಾರರು ಇದ್ದಾರೆ ಕನ್ನಡ. ಈಗ ಈ ಮತ ಬ್ಯಾಂಕ್ನ ನಾವೇನು ನೋಡಿದ್ವಿ, ಈ ಮತ ಬ್ಯಾಂಕ್ ಕುರುಬ, ದಲಿತ, ಈ ಮತ ಬ್ಯಾಂಕ್ಗಳೆಲ್ಲ ಇದೆಯಲ್ಲ, ಈ ಮತ ಬ್ಯಾಂಕ್ ಒಕ್ಕಲಿಗ, ಈ 3 ಮತ ಬ್ಯಾಂಕ್ಗಳು ಸದ್ಯದ ಕರ್ನಾಟಕ ರಾಜ್ಯ ರಾಜಕಾರಣದ ಹಿನ್ನೆಲೆ ಒಳಗೆ ನೋಡಿದಾಗ ಈ ಸರ್ಕಾರದ ಪರವಾಗಿರಬೇಕು, ಕುಮಾರಸ್ವಾಮಿ ಅವರನ್ನೇ ಲೀಡರ್ ಅಂತ ಹೇಳಬೇಕು, ಸಿದ್ದರಾಮಯ್ಯ ಅವರನ್ನೇ ಲೀಡರ್ ಅಂತ ಹೇಳಬೇಕು. ಆದರೆ ನರೇಂದ್ರ ಮೋದಿ ಅವರ ಬಗ್ಗೆ ಹೆಚ್ಚು ಕಡಿಮೆ ಮೋರ್ ದೆನ್ 65% ನರೇಂದ್ರ ಮೋದಿ ಬೆಸ್ಟ್ ಲೀಡರ್ ಅನ್ನೋದನ್ನು ಅವರು ಒಪ್ಕೊಂಡಿದ್ದಾರೆ. ಅಂದರೆ ಸ್ವಲ್ಪ ಸಮಾಧಾನ, ಪೂರ್ಣ ಸಮಾಧಾನ, ಸಂಪೂರ್ಣ ಸಮಾಧಾನ ಅನ್ನೋದು ಬೇರೆ. ಬಟ್ ಒಂದು ಸತ್ಯ ಏನು ಗೊತ್ತಾ, ಎಗೈನ್ ಯಾರು ಈ ದೇಶದ ನಾಯಕತ್ವವನ್ನು ವಹಿಸ್ಕೊಳ್ತಾರೆ ಅನ್ನೋದು ಕ್ರೂಷಿಯಲ್ ಆಗುತ್ತೆ. ಇವತ್ತು ವಿರೋಧ ಪಕ್ಷಗಳಲ್ಲಿ 21 ವಿರೋಧ ಪಕ್ಷಗಳಲ್ಲಿ ನರೇಂದ್ರ ಮೋದಿಗೆ ಸರಿಸಾಟಿಯಾಗುವಂತಹ ಇನ್ನೊಂದು ನಾಯಕತ್ವನೇ ಇಲ್ಲ. ಅದರಿಂದ ಕರ್ನಾಟಕದ ಮತದಾರರು ಮೂರ್ಖರಲ್ಲ, ಸಮರ್ಥ ಮತ್ತು ದಕ್ಷ ನಾಯಕತ್ವ, ಪೊಲಿಟಿಕಲ್ ಲೀಡರ್ಶಿಪ್ ಯಾರು ಕೊಡ್ತಾರೆ ಅನ್ನುವ ದೃಷ್ಟಿಯಿಂದ ಐ ಥಿಂಕ್ ದೇ ಹ್ಯಾವ್ ಸೆಲೆಕ್ಟೆಡ್ ನರೇಂದ್ರ ಮೋದಿ. 64-65% ಅದು ನರೇಂದ್ರ ಮೋದಿ ಅವರ ಪರವಾಗಿ ಇದು ಮಾಡಿದ್ದಾರೆ ಅಂದರೆ ಇಟ್ ಈಸ್ ಎ ವೆರಿ ಸೆನ್ಸಿಬಲ್ ನಿರ್ಧಾರ ಮತದಾರರು. ಎಸ್ ಪ್ರಶಾಂತ್, ಒಂದು ವೇಳೆ ಇದು ಸತ್ಯನೇ ಅನ್ಕೊಂಡ್ರೆ ಮೋರ್ ದನ್ 60% ನೀವು ದಲಿತರನ್ನ ತಗೊಳ್ಳಿ, ಒಕ್ಕಲಿಗರನ್ನ ತಗೊಳ್ಳಿ, ಕುರುಬರನ್ನ ತಗೊಳ್ಳಿ, ಇವರು ಕೇಂದ್ರ ಸರ್ಕಾರದ ಬಗ್ಗೆ ಇಷ್ಟು ಒಳ್ಳೆ ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ ಅನ್ನೋದಾದರೆ, ಇದನ್ನು ಆಸ್ ಇಟ್ ಈಸ್ ಸತ್ಯ ಅನ್ನೋದಾದರೆ ಕರ್ನಾಟಕದಲ್ಲಿ ಬಿಜೆಪಿ 22 ಕ್ರಾಸ್ ಮಾಡಬೇಕು, ಆ ಪಾಸಿಬಿಲಿಟಿಗಳು ಕಾಣಿಸ್ತಾ ಇಲ್ಲ. ಅದೇ ನನಗನ್ಸುತ್ತೆ ನೋಡಿ, ನರೇಂದ್ರ ಮೋದಿ ಸರ್ಕಾರದ ಪರ್ಫಾರ್ಮೆನ್ಸನ್ನು ಒಪ್ಪಿಕೊಂಡ ಮಾತ್ರಕ್ಕೆ ಓಟ್ ಹಾಕಬೇಕು ಅಂತ ತಕ್ಷಣಕ್ಕೆ ಹೋಗಿ ಅವರು ಓಟ್ ಹಾಕ್ತಾರೆ ಅಂತಕ್ಕಂಥದ್ದನ್ನು ಬಯಸೋದು ತುಂಬ ನೇವ್ ಅಂತ ನನಗನ್ಸುತ್ತೆ. ಓಕೆ ಅನೇಕ ಬಾರಿ ನೋಡಿ, ಪರಿಶಿಷ್ಟ ಜಾತಿ ಪಂಗಡಗಳಲ್ಲಿ ನೀವು ಡಿವಿಷನನ್ನು ಕೂಡ ನೋಡಬೇಕಾಗತ್ತೆ. ಪರಿಶಿಷ್ಟ ಜಾತಿ ಸಂಪೂರ್ಣವಾಗಿ ದಲಿತ ರೈಟ್ ಹೇಗೆ ವೋಟ್ ಮಾಡ್ತಾನೋ ದಲಿತ್ ಲೆಫ್ಟ್ ಅದೇ ರೀತಿ ವೋಟ್ ಮಾಡಲ್ಲ. ಬೋವಿ ಕೆಲ ಕ್ಷೇತ್ರಗಳಲ್ಲಿ ಹೇಗೆ ಬಿ ಜೆ ಪಿ ಜೊತೆಗಿದ್ದಾರೋ ಎಲ್ಲ ಕ್ಷೇತ್ರಗಳಲ್ಲಿ ಏನು ಬಿ ಜೆ ಪಿ ಜೊತೆಗಿಲ್ಲ. ಲಮಾಣಿ ಏನಿದ್ದಾರೆ ಅವರು ಅನೇಕ ಕ್ಷೇತ್ರಗಳಲ್ಲಿ ಹೇಗೆ ಬಿ ಜೆ ಪಿ ಜೊತೆಗಿದ್ದಾರೋ ಅವರು ಎಲ್ಲ ಕ್ಷೇತ್ರಗಳಲ್ಲೂ ಬಿ ಜೆ ಪಿ ಜೊತೆಗಿದ್ದಾರೆ ಅಂತಕ್ಕಂಥದ್ದನ್ನು ಬಯಸೋದು ತಪ್ಪು. 2018ರಲ್ಲಿ ಒಂದು ಡಿವಿಷನ್ ಮಾತ್ರ ಸ್ಪಷ್ಟವಾಗಿ ಕಂಡು ಬಂದಿತ್ತು. ಮೊದಲ ಬಾರಿಗೆ ಬಿ ಜೆ ಪಿ ಅಲ್ಲಿಯವರೆಗೆ ದಲಿತ ಮತದಾರರಲ್ಲಿ ಬೋವಿ ಮತ್ತು ಲಮಾಣಿ ಮತಗಳನ್ನು ಹಿಡಿದು ಆ ಒಂದು ಕಾಂಬಿನೇಷನ್ ಮಾಡ್ತಾ ಇತ್ತು. ಅಪ್ಪರ್ ಕಾಸ್ಟ್ ಮತಗಳ ಜೊತೆಗೆ ಅವರನ್ನು SC ಸೀಟ್ಸ್ಗಳಲ್ಲಿ ಗೆಲ್ಲಿಸ್ತಕ್ಕಂಥ ಕಾಂಬಿನೇಷನ್ ಮಾಡ್ತಾ ಇತ್ತು. ಆದರೆ 18ರ ಚುನಾವಣೆಯಲ್ಲಿ ಮೊದಲ ಬಾರಿಗೆ ನಾವು ನೋಡಿದ್ದು ಬಿ ಜೆ ಪಿ ದಲಿತ ಲೆಫ್ಟ್ ಮತದಾರರನ್ನು ಓಲೈಸುವ ದೃಷ್ಟಿಯಿಂದ, ಸೆಳೆಯುವ ದೃಷ್ಟಿಯಿಂದ, ಒಂದು ಭದ್ರ ವೋಟ್ ಬ್ಯಾಂಕ್ ಮಾಡಿಕೊಳ್ಳುವ ದೃಷ್ಟಿಯಿಂದ ಅತಿ ಹೆಚ್ಚು ದಲಿತ ಲೆಫ್ಟ್ಗೆ ಟಿಕೆಟನ್ನು ಕೊಟ್ಟಿದ್ದನ್ನು ಕೂಡ ನಾವು ನೋಡಿದ್ದೇವೆ. ಆ ಕಾರಣದಿಂದ ನನಗನ್ಸುತ್ತೆ ದಲಿತ ರೈಟ್ ಸ್ಟ್ರಾಂಗ್ಲಿ ವಿತ್ ಕಾಂಗ್ರೆಸ್ ಆದರೂ ಕೂಡ ದಲಿತ ಲೆಫ್ಟ್ ಅನೇಕ ಕಡೆಗಳಲ್ಲಿ ಬಿ ಜೆ ಪಿ ಜೊತೆಗೆ ನಿಧಾನವಾಗಿ ಬರ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಲೋಕಸಭಾ ಚುನಾವಣೆಯಲ್ಲಿ ಚಿತ್ರದುರ್ಗ ಹಾಗೆ ಬೋವಿ ಕ್ಯಾಂಡಿಡೇಟ್ಗೆ ಕೊಡಬೇಕಾಗಿರ್ತಕ್ಕಂಥ ಕ್ಷೇತ್ರ ಹಿಂದೆ ನೋಡಿದಾಗ ಜನಾರ್ದನ್ ಸ್ವಾಮಿಗೆ ಕೊಟ್ಟಿತ್ತು. ಆದರೆ ಈ ಬಾರಿ ಯಡಿಯೂರಪ್ಪನವರು ಮಾನಪ್ಪ ವಜ್ಜಲನ್ನು ಗಟ್ಟಿಯಾಗಿ ಹಿಡಿದ್ರೂ ಕೂಡ GS ಬಸವರಾಜ್, GM ಸಿದ್ದೇಶ್ ಎಲ್ಲರೂ ಸೇರಿ ಹೇಳಿದ್ರಂತೆ ಬೇಡ ದಲಿತ್ ಲೆಫ್ಟಿಗೆ ಕೊಡಿ, 3-3.5 ಲಕ್ಷ ವೋಟರ್ಸ್ ಇದ್ದಾರೆ, ಬೋವಿಗೆ ಕೊಟ್ಟರೆ ನಮಗೆ ಹೆಚ್ಚು ಉಪಯೋಗ ಆಗೋಲ್ಲ, ಇಬ್ಬರು MLAಗಳಿದ್ದಾರೆ, ದಲಿತ್ ಲೆಫ್ಟಿಗೆ ಕೊಡಿ ಅಂತ. ಆ ಕಾರಣದಿಂದ ತಂದು ಆನೇಕಲ್ ನಾರಾಯಣ ಸ್ವಾಮಿಗೆ ಚಿತ್ರದುರ್ಗದಲ್ಲಿ ಕೊಡಲಾಯಿತು. ಹೀಗಾಗಿ ನನಗನ್ಸುತ್ತೆ ನರೇಂದ್ರ ಮೋದಿ ಸರ್ಕಾರದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಟ್ಕೊಳ್ತಕ್ಕಂಥದ್ದು ಬೇರೆ, ಆದರೆ
ತನ್ನ ಕ್ಷೇತ್ರದ ಅಭ್ಯರ್ಥಿ ಯಾರು ಆತನಿಗೆ ವೋಟ್ ನೀಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ತನ್ನ ಜಾತಿಯ ಸೆನ್ಸಿಟಿವಿಟಿಗಳು ಹೇಗೆ ವರ್ಕ್ ಆಗ್ತವೆ ಅಂತಕ್ಕಂಥದ್ದು ಆ ವಿಷಯವನ್ನು ಕೂಡ ಅನೇಕ ಬಾರಿ ಎಲ್ಲರೂ ಹಾಗೆ ನಡ್ಕೊಳ್ತಾರೆ, ಎಲ್ಲರೂ ಹೀಗೆ ನಡ್ಕೊಳ್ತಾರೆ ಅಂತಕ್ಕಂಥದ್ದನ್ನು ಜನರಲೈಸ್ ಮಾಡಲಿಕ್ಕಾಗಲ್ಲ. ಅನೇಕರು ದಲಿತರಲ್ಲೂ ಅನೇಕ ಮತದಾರರಿದ್ದಾರೆ ರಾಷ್ಟ್ರೀಯತೆಯ ವಿಚಾರದ ಮೇಲೆ. ಈಗ ಅನೇಕ ಎಲ್ಲ ಜಾತಿಗಳ ಯುವಕರಲ್ಲೂ ನಾವು ನೋಡ್ತಾ ಇದ್ದೀವಿ, ಒಂದು ರೀತಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಯ ಕ್ರೇಜ್ ಇದೆ, ಎಲ್ಲ ಜಾತಿಯ ಯುವಕರಲ್ಲಿ ಆ ಒಂದು ಕ್ರೇಜನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಅದನ್ನು ನೀವು 40 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಹಿರಿಯರಲ್ಲಿ ನೋಡ್ಲಿಕ್ಕೆ ಸಿಗಲ್ಲ. ಹೀಗಾಗಿ ನನಗನ್ಸುತ್ತೆ ಜನರಲೈಸ್ ಮಾಡಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಜಾತಿ ಒಂದು ವಾಸ್ತವಿಕತೆ. ದಲಿತ ಮತದಾರರು ತಮ್ಮ ಲೆಫ್ಟ್ ರೈಟ್ ಅಂತಕ್ಕಂಥ ರೀತಿಯಿಂದಲೇ ಮತ ನೀಡ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಇಲ್ಲಿಯವರೆಗೂ ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿಯನ್ನು ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ. ಇಲ್ಲವಾದಲ್ಲಿ ದಲಿತ ಮತ್ತು ಮುಸ್ಲಿಂ ಕಾಂಬಿನೇಷನ್ನ ಆಧಾರದ ಮೇಲೆಯೇ ಅನೇಕ ಚುನಾವಣೆಗಳಲ್ಲಿ ಗೆಲುವನ್ನು ಸಾಧಿಸಬಹುದಾಗಿತ್ತು. ಆದರೆ ಆ ಒಂದು ಡಿವಿಷನ್ ಇದೆ ಅಂತಕ್ಕಂಥದ್ದು ಸ್ಪಷ್ಟ. ಆ ಕಾರಣದಿಂದಲೇ ವೋಟಿಂಗ್ ಪ್ಯಾಟರ್ನ್ ಕೂಡ ಬದಲಾಗ್ತದೆ. ಸ್ವಲ್ಪ ಸಪೋರ್ಟಿವ್ ಆಗೋದು ಸ್ವಲ್ಪ ಹೇಳ್ಬಿಡ್ತೀನಿ. ಒಂದೇ ನಿಮಿಷ ಸರ್. ಈ ಪ್ರಶಾಂತ್ ನಾಥ್ ಅವರು ಹೇಳಿದ್ರಲ್ಲ, ಈ BJP ಮತ ಸಮೀಕರಣ 2004ರಲ್ಲೇ ಪ್ರಾರಂಭ ಆಯಿತು. 2004ರಲ್ಲಿ ಯಾವ ರೀತಿ ಪ್ರಾರಂಭ ಆಯಿತು ಅಂತಂದರೆ, ಅನಂತಕುಮಾರ್ ಅವರು ರಾಜ್ಯದ ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ ದಲಿತ ಮತ ಬ್ಯಾಂಕನ್ನು BJPಗೆ ಸೆಳೆದುಕೊಳ್ಳುವ ಹಾದಿ ಒಳಗೆ ಮಾದಿಗ ಸಮುದಾಯದ ಮತ ಬ್ಯಾಂಕ್ KB ಶಾಣಪ್ಪ, ರಮೇಶ್ ಜಿಗಜಿಣಗಿ, ಗೋವಿಂದ ಕಾರಜೋಳ್ ಈ ಮೂವರು ಮಾದಿಗ ಸಮುದಾಯದ ಲೀಡರ್ಸು ಜನತಾ ಪರಿವಾರದಲ್ಲಿದ್ದರು. ಅವರನ್ನು BJPಗೆ ತಗೊಂಡ್ರು. ಮತ್ತೆ ಸ್ಪೃಶ್ಯ ದಲಿತರು ಅಂದರೆ ಲಂಬಾಡೀಸ್ ಅಂಡ್ ಬೋವೀಸ್ ಅವರನ್ನು BJPಯ ತೆಕ್ಕೆಗೆ ಸೆಳೆದುಕೊಂಡ್ರು. ಹಾಗಾಗಿ BJPಯ ವೋಟ್ ಬೇಸ್ ಇದೆಯಲ್ಲ ಅದು ಸ್ಪ್ರೆಡ್ ಆಯ್ತು, ಜಾಸ್ತಿ ಆಯ್ತು. ಜೊತೆಗೆ ಶೆಡ್ಯೂಲ್ಡ್ ಟ್ರೈಬ್ ವಾಲ್ಮೀಕಿ ಸಮುದಾಯನು BJPಯ ತೆಕ್ಕೆಗೆ ತೆಗೆದುಕೊಂಡ್ರು. ಇವಿಷ್ಟು ವೋಟ್ ಬ್ಯಾಂಕು ಕಾಂಗ್ರೆಸ್ನ ಪರಂಪರಾಗತ ಮತ ಬ್ಯಾಂಕ್. ಅದಕ್ಕೇನೆ 1994ರಲ್ಲಿ 16% BJPಯ ಮತ ಬ್ಯಾಂಕ್ ಚುನಾವಣೆಯಿಂದ ಚುನಾವಣೆಗೆ ಇನ್ಕ್ರೀಸ್ ಆಗಿ 2019 ವಿಧಾನಸಭಾ ಚುನಾವಣೆಯಲ್ಲಿ 36% ಬಂದಿದೆ. ಅಂದ್ರೆ ಅವರ ವೋಟ್ ಬೇಸು ದೊಡ್ಡ ಪ್ರಮಾಣದಲ್ಲಿ ವಿಸ್ತಾರ ಆಗಿದೆ. ಎಸ್, ನಾತು ಹೇಳಿದ ಹಾಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರವನ್ನು ಬೆಂಬಲಿಸ್ತಾರೆ ಅನ್ನೋದಾದರೆ ಇಷ್ಟು ಜನ ಬಂದು BJPಗೆ ವೋಟ್ ಹಾಕ್ತಾರೆ ಅಂತಲ್ಲ, ಅಂತಿಮವಾಗಿ ನಮ್ಮ ಕ್ಯಾಂಡಿಡೇಟ್ ಯಾರು ಅನ್ನೋದು ಕೂಡ ದಲಿತರಿಗೆ ಮತದಾನ ಮಾಡುವಾಗ ಮ್ಯಾಟರ್ ಆಗುತ್ತೆ. ಜಾಸ್ತಿ ಆಗಿದೆಯಲ್ಲ, ಸಹಜವಾಗಿ ವೋಟ್ ಹಾಕಿದ್ರು ಹಾಕಬಹುದು.